ಹಲೋ ಸ್ನೇಹಿತರ ಹಾಗಿದ್ರ ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು. ವೆಲ್ಕಮ್ ಟು ರಿಚ್ ರಿಷ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಯಾರೆಲ್ಲ ಒಂದು PM ವಿಶ್ವಕರ್ಮ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ರು ಅಂಥವ್ರಿಗೆಲ್ಲ ಒಂದು ಸುಮಾರು ಎಷ್ಟೊಂದು ಅರ್ಜಿಗಳು ರಿಜೆಕ್ಟ್ ಆಗಿದೆ, ಎಷ್ಟೊಂದು ಅಪ್ರೂವಲ್ ಆಗಿವೆ, ಇನ್ನು ಕೆಲವೊಂದು ಪೆಂಡಿಂಗ್ ಎಲ್ಲ ಇದೆ, ಇನ್ನು ಕೆಲವೊಂದು ಫಸ್ಟ್ ರೌಂಡಲ್ಲೇ ಸೆಲೆಕ್ಷನ್ ಆಗಿಲ್ಲ. ಅರ್ಥ ಆಯ್ತಾ? ಇದನ್ನು ಎಷ್ಟೋ ಜನ ಕಮೆಂಟನ್ನು ಮಾಡಿದರೆ, ದಯವಿಟ್ಟು ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ದಯವಿಟ್ಟು ನಮ್ಮ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ ಗೈಸ್, ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಮೊದಲನೇದಾಗಿ ನೀವೇನಾದರೂ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕಿಂತ ಮುಂಚೆ ಅರ್ಥ ಆಯ್ತಾ ಥಿಂಕ್ ಮಾಡಬೇಕು. ನೀವು ಅದೇ ಕೆಲಸ ಮಾಡ್ತಿದ್ದೀರಾ ಅಥವಾ ಅದೇ ಕೆಲಸ ಮಾಡ್ತಿಲ್ವಾ ಅಂತ ಪ್ರಾಪರಾಗಿ ನೀವು 18 ಕೆಲಸ ನಾನು ಲಿಸ್ಟ್ ಕೊಟ್ಟಿದ್ದೆ ಒಂದು ಓದ್ ವಿಡಿಯೋದಲ್ಲಿ. ಅದೇ ಕೆಲಸ ನೀವು ಮಾಡ್ತಿದ್ರೆ ಇಮಿಡಿಯೇಟ್ಲಿ ಆ ಒಂದು ಕೆಲಸಕ್ಕೆ ಸಂಬಂಧಪಟ್ಟಿರೋ ಹಾಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಸುಮ್ಮನೆ ಟೈಲರಿಂಗ್ ಮಾಡದೇ ಇದ್ರು ಟೈಲರಿಂಗ್ಗೆ ಅರ್ಜಿ ಸಲ್ಲಿಸೋದು, ಹೂವು ಮಾರದೇ ಇದ್ರು ಒಂದು ಹೂವು ಕಟ್ಟೋದಕ್ಕೆ ಅರ್ಜಿಯನ್ನು ಸಲ್ಲಿಸೋದು, ಇನ್ನು ಗಾರೆ ಕೆಲಸ ಮಾಡದೇ ಇದ್ರು ಒಂದು ಗಾರೆ ಕೆಲಸಕ್ಕೆ ಅರ್ಜಿ ಸಲ್ಲಿಸೋದು, ಈ ಮೂರು ಏನಾಗಿದೆ, ಈ ಮೂರು ಕೆಲಸಗಳ ಮೇಲೆ ಒಂದು ಅರ್ಜಿಯನ್ನು ಹೆಚ್ಚಾಗಿ ಸಬ್ಮಿಟ್ ಮಾಡ್ತಾ ಇದ್ದಾರೆ. ಈ ಮೂರು ಒಂದು ಕೆಲಸಗಳ ಮೇಲೆ ದಯವಿಟ್ಟು ನೀವು ಪ್ರಾಪರಾಗಿ ನೀವು ಆ ಕೆಲಸ ಮಾಡ್ತಿದ್ರೆ ಮಾತ್ರ ಅರ್ಜಿಯನ್ನು ಸಲ್ಲಿಸಿ. ಅರ್ಥ ಆಯ್ತಾ? ಇನ್ನು ಏನಾದರೂ ಸುಮ್ಮನೆ ಟೈಲರಿಂಗ್ ಆಗಿರ್ಬೋದು, ಸುಮ್ಮನೆ ಏನೇನೋ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ, ಇನ್ನೇನೋ ಲೋನ್ ಕೊಡ್ತಾರೆ ಅಂದ್ಬಿಟ್ಟು ಅರ್ಜಿಯನ್ನು ಸಬ್ಮಿಟ್ ಮಾಡೋದು ದಯವಿಟ್ಟು ಸ್ಟಾಪ್ ಮಾಡಿ. ಏಕೆಂದರೆ ವೆರಿಫಿಕೇಷನ್ ಮಾಡ್ತಾರೆ. ಈಗಂತೂ ಮನೆಗೆ ಟೈಲರಿಂಗು, ಒಂದು ಗಾರೆ ಕೆಲಸದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಒಂದು ಸುಮಾರು ಏನೇನೋ ಅಪ್ಲಿಕೇಶನ್ಗಳ ಹಾಕಿಸ್ಕೊಳ್ತಿದ್ರೆ ದಯವಿಟ್ಟು ನೀವೇನಾದರೂ ಅದೇ ಕೆಲಸ ಪ್ರಾಪರಾಗಿ ನೀವು ಮಾಡ್ತಿದ್ರೆ ಅರ್ಜಿಯನ್ನು ಸಲ್ಲಿಸಿ. ಅರ್ಥ ಆಯ್ತಾ? ಈಗ ನೆಕ್ಸ್ಟ್ ಪಾಯಿಂಟ್ ಯಾವುದು ಅಂದರೆ, ಎಷ್ಟೋ ಜನಕ್ಕೆ ಫಸ್ಟ್ ರೌಂಡ್ ಒಂದು ಕಾಲ್ ಆಗಿರುತ್ತೆ, ಅದರಲ್ಲಿ ಟ್ರೈನಿಂಗ್ ಸೆಂಟರನ್ನು ಆ್ಯಡ್ ಮಾಡಿರ್ತಾರೆ, ಅದೇ ರೀತಿ OTPನೂ ಸಹ ನಿಮ್ಮ ಹತ್ರ ಈಸ್ಕೊಂಡಿರ್ತಾರೆ. ಅರ್ಥ ಆಯ್ತಾ? ಇನ್ನು ಯಾರ್ಯಾರು ಫೋನ್ ಮಾಡಿಲ್ವೋ ನೀವೇನು ಮಾಡ್ತೀರಾ ಅಂದರೆ, ದಯವಿಟ್ಟು ಇಮಿಡಿಯೇಟ್ಲಿ ನಿಮ್ಮ ಹತ್ರದಲ್ಲಿರುವಂಥ ಒಂದು ಪಂಚಾಯತಿಗೆ ವಿಸಿಟ್ ಮಾಡಿ, ಅಲ್ಲಿ ಪಂಚಾಯತಿನಲ್ಲಾಗಿರ್ಬೋದು ಅಥವಾ ನಗರಸಭೆಲಾಗಿರ್ಬೋದು ಅಥವಾ ಅಂಬೇಡ್ಕರ್ ನಿಗಮಗಳು ಅದರಲ್ಲೂ ಸಹ ಕೊಟ್ಟಿರ್ತಾರೆ, ಹೋಗಿ ನೀವು ವಿಶ್ವಕರ್ಮ ಯೋಜನೆಯನ್ನು ಅಲ್ಲಿ ಅಪ್ರೂವಲ್ನ ಮಾಡಿಸ್ಕೊಳ್ಬೋದು. ಅಂದರೆ ಟ್ರೈನಿಂಗ್ ಸೆಂಟ್ರು ಈ ಸಿಟಿನಲ್ಲಿ ಕೊಡ್ತೀನಿ ಅಂತ ಇನ್ಫಾರ್ಮ್ ಮಾಡಿ ನಿಮಗೆ ಆ ಸಿಟಿನಲ್ಲಿ ನಿಮಗೆ ಟ್ರೈನಿಂಗ್ ಸೆಂಟ್ರನ್ನ ಒಂದು OTP ಇಸ್ಕೊಂಡು ಒಂದು ಮೆನ್ಷನ್ ಮಾಡಿಕೊಡ್ತಾರೆ. ಆ OTP ಕೇಳ್ತಾರೆ, OTPನೂ ನೀವು ಹೇಳಬೇಕಾಗುತ್ತೆ. ಅದೇ ರೀತಿ ನೆಕ್ಸ್ಟ್ ಒಂದು ರೌಂಡ್ ಆದಮೇಲೆ ಎಲ್ಲ OTP ಇಸ್ಕೊಂಡು ಎಲ್ಲ ಆದಮೇಲೆ ಟ್ರೈನಿಂಗ್ಗೆ ಇನ್ನೊಂದು ರೌಂಡ್ ಫೋನ್ ಮಾಡ್ತಾರೆ. ಅರ್ಥ ಆಯ್ತಾ? ಇನ್ನೊಂದು ಸರಿ ನಿಮಗೆ ಹೆಡ್ ಆಫೀಸಿಂದ ಫೋನ್ ಮಾಡ್ತಾರೆ, ಆಗ ಅವರು ಕನ್ಫರ್ಮೇಷನ್ ಮಾಡ್ತಾರೆ ನಿಮಗೆ. ಆನಂತರ ನಿಮ್ಗೆ ಏನು ಮಾಡ್ತಾರೆ ಅಂದರೆ, ಎಲ್ಲ ವೆರಿಫಿಕೇಶನ್ ಮಾಡಿ ಆದಮೇಲೆ ನಿಮಗೆ ಮೊದಲನೇದಾಗಿ ID ಕಾರ್ಡು ಒಂದು ಸರ್ಟಿಫಿಕೇಟ್ ಅನ್ನ ಇಶ್ಯೂ ಮಾಡ್ತಾರೆ. ಆ ID ಕಾರ್ಡು ಮತ್ತೆ ಸರ್ಟಿಫಿಕೇಟ್ ಇದ್ರೆ ನೀವು ಟ್ರೈನಿಂಗ್ಗೆ ಎಲಿಜಿಬಲ್ ಅಂತ 500 ರೂಪಾಯಿ ದಿನಕ್ಕೆ ಏನು ಕೊಡ್ತಾರ ಕೂಲಿ, ಅದಕ್ಕೆ ನೀವು ಎಲಿಜಿಬಲ್. ಮತ್ತೆ ಅದೇ ರೀತಿ 15,000 ರೂಪಾಯಿ ಕಿಟ್ ಏನಿರುತ್ತೆ ಅದಕ್ಕೂ ನೀವು ಎಲಿಜಿಬಲ್ ಅಂತ ಅರ್ಥ ಆಯ್ತಾ? ನಿಮಗೆ ಸರ್ಟಿಫಿಕೇಟು ಮತ್ತೆ ID ಕಾರ್ಡ್ ಎರಡೂ ಬಂದಿಲ್ಲ ಅಂದರೆ ನೀವು ಎಲಿಜಿಬಲ್ ಅಲ್ಲ ಅಂತ ಅರ್ಥ ಆಯ್ತಾ? ಈ ಅಕಸ್ಮಾತ್ ಇನ್ನೊಂದು ರೌಂಡ್ ನಿಮ್ಗೆ ಫೋನ್ ಮಾಡಿದ್ರೆ ವೆಯ್ಟ್ ಮಾಡಿ. ಅಕಸ್ಮಾತ್ ನಿಮಗೆ ವೆಯ್ಟ್ ಮಾಡೋದಕ್ಕಾಗಿಲ್ಲ ಅಂದರೆ ನಿಮ್ಮ ಹತ್ರದಲ್ಲಿರುವಂಥ ಒಂದು ನಗರಸಭೆ ಆಗಿರ್ಬೋದು, ಒಂದು ಪಂಚಾಯತಿ ಆಗಿರ್ಬೋದು, ಹಳ್ಳಿ ಕಡೆ ಇರೋರು ಕೂಡಲೇ ಅಲ್ಲಿಗೆ ವಿಸಿಟ್ ಮಾಡಿ ನೀವು ಅರ್ಜಿಯನ್ನು ಒಂದು ವೆರಿಫೈ ಮಾಡ್ಬೋದು ಏನಾಗಿದೆ ಅರ್ಜಿ ಅಂತ. ನೀವು ಈ ಥರನೂ ಸಹ ನೀವು ಮಾಡ್ಬೋದು. ಅರ್ಥ ಆಯ್ತಾ? ಇನ್ನೆಷ್ಟೋ ಜನಕ್ಕೆ ರಿಜೆಕ್ಟ್ ಆಗಿರುತ್ತೆ, ಮತ್ತೆ ಅಪ್ಲಿಕೇಶನ್ ಹಾಕ್ಬೋದು ಅಂತ ಕೇಳ್ತಾ ಇದ್ದಾರೆ. ದಯವಿಟ್ಟು ಹಾಕೋದಕ್ಕಾಗೋದಿಲ್ಲ. ಅರ್ಥ ಆಯ್ತಾ? ನೀವೇನಾದರೂ ಪ್ರಾಪರಾಗಿ ಅದೇ ಕೆಲಸ ಮಾಡ್ತಿದ್ದು ನಿಮ್ಮ ಅರ್ಜಿ ರಿಜೆಕ್ಟ್ ಆಗಿದ್ದರೆ ನಿಮ್ಮ ಪಂಚಾಯತಿಗೆ ವಿಸಿಟ್ ಮಾಡಿ. ಅಲ್ಲಿ ನಿಮಗೆ ಅರ್ಜಿ ಏನಾದರೂ ಒಂದು ಕಾರಣಾಂತರಗಳಿಂದ ರಿಜೆಕ್ಟ್ ಆಗಿದ್ರೆ ಏನು ರೀಸನ್ ಅಂತ ತಿಳಿಸ್ಕೊಡ್ತಾರೆ. ಇಲ್ಲ ಅಂದರೆ ಮತ್ತೆ ಅಪ್ಲೈ ಮಾಡಬೇಕು ಅಂದರೆ ಅಲ್ಲಿ ಏನಾದರೂ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ. ದಯವಿಟ್ಟು ಇದನ್ನು ಫಾಲೋ ಮಾಡಿ. ಅರ್ಥ ಆಯ್ತಾ? ಎಷ್ಟೋ ಜನ ಸುಮ್ಮನೆ ಅರ್ಜಿ ಹಾಕಿಸ್ಕೊಳ್ಳೋದು ಅಥವಾ ಬೇರೆ ಇನ್ನೇನೋ ಒಂದು ಕೆಲಸಗಳು ಮಾಡ್ತಾ ಇದ್ದೀನಿ ಅಂತ ಸುಮ್ಮನೆ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ತೋರಿಸಿ ಅರ್ಜಿಯನ್ನು ಹಾಕಿಸ್ಕೊಳ್ಳೋದು ದಯವಿಟ್ಟು ಬಿಟ್ಬಿಡಿ. ಯಾಕೆಂದರೆ ವೆರಿಫಿಕೇಷನ್ ಮಾಡಿದ್ರೆ ನಿಮಗೂ ಸಹ ಒಂದು ನಿಮ್ಮ ಅದೃಷ್ಟ ಚೆನ್ನಾಗಿದ್ದರೆ ಅಪ್ರೂವಲ್ ಮಾಡ್ತಾರೆ, ಇಲ್ಲಾಂದರೆ ರಿಜೆಕ್ಟ್ ಮಾಡುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಅರ್ಥ ಆಯ್ತಾ? ಇಷ್ಟು ಒಂದು PM ವಿಶ್ವಕರ್ಮ ಯೋಜನೆಯ ಒಂದು ನೆಕ್ಸ್ಟ್ ಪ್ರೊಸೆಸಿಂಗ್ ಈ ಥರ ಇರ್ತದೆ. ಅರ್ಥ ಆಯ್ತಾ? ಅರ್ಜಿ ಹಾಕ್ಸಿದ ತಕ್ಷಣ ನಿಮ್ಗೊಂದು ಅಕ್ಲಾಟ್ಮೆಂಟ್ ಕೊಟ್ಟಿರ್ತಾರೆ. ಆಮೇಲೆ ನಿಮ್ಗೆ ಏನು ಮಾಡ್ತಾರೆ ಅಂದರೆ, ಫೋನು ಮಾಡಿ ಅವರು ಒಂದು ಅಕ್ಲಾಟ್ಮೆಂಟ್ ಕೊಟ್ಟಿರ್ತಾರಲ್ಲ ಅದು, ಮತ್ತು ಒಂದು ಫಾರಮ್ ಬಂದಿರ್ತದೆ, 4 ಪೇಜ್ ಒಂದು ಫಾರಮ್ಮು. ಆ ಬ್ಯಾಕ್ ಸೈಡ್ ಸಿಗ್ನೇಚರ್ ಮಾಡಿ ನೀವು ಒಂದು ಪಂಚಾಯತಿಗಾಗಿರ್ಬೋದು, ನಗರಸಭೆಗಾಗಿರ್ಬೋದು ನೀವು ಸಬ್ಮಿಟ್ ಮಾಡಿದ್ರೆ ನೀವು ಯಾವತ್ತಿಂದ ಟ್ರೈನಿಂಗ್ ಅಟೆಂಡ್ ಮಾಡಬೇಕು ಅಂತ ಅವರು ಇನ್ಫಾರ್ಮ್ ಮಾಡ್ತಾರೆ. ಆ ಟೈಮ್ನಲ್ಲಿ ನೀವು ಟ್ರೈನಿಂಗ್ ಅಟೆಂಡ್ ಮಾಡಿಕೊಂಡು ನೀವು ಒಂದು ಸರ್ಟಿಫಿಕೇಟನ್ನು ಪಡ್ಕೊಳ್ಬೋದು. ನೆಕ್ಸ್ಟು ನೀವು ಟ್ರೈನಿಂಗ್ ಎಲ್ಲ ಆದಮೇಲೆ ಆನಂತರ ನೀವು ಲೋನ್ಗೆ ಎಲಿಜಿಬಲ್ ಇರ್ತೀರಾ ಅಂತ ಅರ್ಥ ಆಯ್ತಾ? ಫಸ್ಟ್ ಸ್ಟಾರ್ಟಿಂಗಲ್ಲಿ 1 ಲಕ್ಷ ಲೋನ್ ಕೊಡ್ತಾರೆ. ಆನಂತರ 18 ತಿಂಗಳು ಅಂದರೆ 1.5 ವರ್ಷ ಕಟ್ಟಿ ಆದಮೇಲೆ ನಿಮ್ಗೆ ಏನು ಮಾಡ್ತಾರೆ ಅಂದರೆ, ನೆಕ್ಸ್ಟು ಇನ್ನೂ 2 ಲಕ್ಷ ಲೋನ್ ಸ್ಯಾಂಕ್ಷನ್ ಮಾಡಿಸಿ ಬೇಕು ಅಂದರೆ ಕೊಡ್ತಾರೆ, ಬಿಸ್ನೆಸ್ ಪರ್ಪಸ್ಗೆ ಮಾತ್ರ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಲೋನ್ ಕೊಡೋದಿಲ್ಲ. ಈ PM ವಿಶ್ವಕರ್ಮ ಯೋಜನೆಯಡಿ ಲೋನ್ ಕೊಡಿಸೋದು ಪ್ರೈವೇಟ್ ಬ್ಯಾಂಕ್ಗಳಿಂದ ಅಥವಾ ಗೌರ್ಮೆಂಟ್ ಬ್ಯಾಂಕ್ಗಳಿಂದನೇ ಕೊಡಿಸ್ತಾರೆ, ಬಟ್ ಆದರೆ ಶ್ಯೂರಿಟಿ ಇರೋದಿಲ್ಲ. ಅರ್ಥ ಆಯ್ತಾ? ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಸಬ್ಸಿಡಿ ಏನೂ ಸಿಗೋದಿಲ್ಲ ನಿಮಗೆ. 5% ಬಡ್ಡಿ ಥರ ಇರ್ತದೆ ವರ್ಷಕ್ಕೆ.
ಇದನ್ನು ಮೈಂಡಲ್ಲಿ ಇಟ್ಕೊಂಡು ಲೋನ್ಗೆ ಅಪ್ಲಿಕೇಶನನ್ನು ಹಾಕಿಸ್ಕೊಳ್ಳಿ. ನೀವು ಟ್ರೈನಿಂಗ್ ಅಟೆಂಡ್ ಮಾಡ್ತೀನಿ, ಸ್ಕಿಲ್ ಕಲ್ತ್ಕೊಳ್ತೀನಿ ಅಂದರೆ ದಯವಿಟ್ಟು ನೀವು ಆ ಥರ ಮಾಡ್ಬೋದು, ಅಪ್ಲಿಕೇಶನ್ ಹಾಕಿಸ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ನೀವು ಅದೇ ಕೆಲಸ ಮಾಡ್ತಿದ್ರೆ, ಅರ್ಥ ಆಯ್ತಾ? ಇಷ್ಟು ಇವತ್ತಿನ ಈ ವಿಡಿಯೋದ ಒಂದು ಮಾಹಿತಿ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಆದಂಥ ಒಂದು ವಿಚಾರಗಳಿದ್ರೆ ಖಂಡಿತ ನಾನು ನಿಮಗೆ ತಿಳಿಸುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಓಕೆ ಗೈಸ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಇದೇ ರೀತಿ ಯಾವುದಾದ್ರೂ ವಿಚಾರಗಳಿದ್ರೆ ಖಂಡಿತ ತಿಳಿಸ್ಕೊಡ್ತೀನಿ. ಲೈಕ್ ಮಾಡಿ ನಮ್ಮ ವಿಡಿಯೋಗೆ, ಅದೇ ರೀತಿ ನಿಮ್ಮ ಫ್ರೆಂಡ್ಸು ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ. ಓಕೆ ಗೈಸ್, ಬಾಯ್.